ಈಗೇನಪ್ಪ ಅಂತಂದು ಹೇಳಿದ್ರೆ ಸ್ವೀಟ್ ಮಾಡ್ಬೇಕಲ್ರಿ ಇವತ್ತು. ಹಂಗಾಗಿ ಇವತ್ತು ಏನು ಸ್ವೀಟ್ ಮಾಡತ್ತೀನಿ ಅಜ್ಮೀರ್ ಬಾಬಾರಿಗೆ ಪಾತ್ಯಾಂಗ ಕೊಡ್ಸಕ್ಕೆ ಅಂತ ಹೇಳಿದ್ರೆ ಇವತ್ತು ಹೋಟೆಲ್ ಸ್ಟೈಲ್ ಕೇಸರಿ ಬಾತ್ ಮಾಡ್ತೀನಿ ರೀ ನಾನು. ಹಾಗಾಗಿ ಅದನ್ನು ರೆಸಿಪಿ ತೊಗೊಂಡು ಮಾಡ್ತೀನಿ ರೀ. ಅದು ಭಾಳ ಅಂದ್ರೆ ಭಾಳ ಮಸ್ತ್ ಆಗ್ತೈತಿ, ಟೇಸ್ಟ್ ಆಗ್ತೈತಿ. ಬರ್ರಿ ಅದು ಹೆಂಗೆ ಮಾಡೋದು ಅನ್ನೋದನ್ನು ನೋಡೋಣ ರೀ. ಇವತ್ತು ಹೋಟೆಲ್ ಸ್ಟೈಲ್ ಕೇಸರಿ ಬಾತ್ ಮಾಡತ್ತೀನಿ. ಕೇಸರಿ ಬಾತ್? ಹಾಂ ಮಾಡಿ ಕೇಸರಿ ಬಾತ್ ಭಾಳ ದಿನ ಆಗೈತೆ ಮಾಡಿಲ್ಲ ನಾವು. ಅದಕ್ಕೆ ತುಪ್ಪ, ಇದು ತುಪ್ಪ, ಇದು ಒಂದೇನ ಅಂತ ಬೀಳಕ ಗೊತ್ತಾ. ಈ ತುಪ್ಪ ಅಲ್ಲಿ ಇಡ್ತಿ ಇದ್ರಾಗ ಇಡ್ತೀನಿ ಫ್ರಿಜ್ ಒಳಗೆ. ಅದು ಪ್ಯಾಕೆಟ್ನಾಗ ಇತ್ತಲ್ಲ, ಅದು ಆ ಕಡೆ ಇಟ್ನಂದ್ರೆ ಮೆಲ್ಟ್ ಆಗಿ ಚೆಲ್ ಬಿಡ್ಬೋದಂತ ಫ್ರಿಜ್ನಾಗ ಇಟ್ಟಿದ್ದೆ. ಇಡಬಾರ್ದು ಅಂತ ನೋಡಿ. ಹೌದು ಆತಯ್ಯ, ಅದೊಂದು ಐತಿ. ಅದು ಬಾಕ್ಸ್ ಇದರ ಡಬ್ಬ್ಯಾಗಿತ್ತಂದ್ರೆ ಅದ್ರೊಳಗೆ ಇಟ್ಟಿರ್ತೀವ, ಅದು ಎತ್ತಾಗ ಬೀಳಂಗಿಲ್ಲ. ಇದು ಕವರ್ ಹೊಡೆದಿತ್ತಲ್ಲ, ಹಂಗಾಗಿ ನಾ ಅದ್ರೊಳಗೆ ಇಟ್ಟು ಅದು ಗಟ್ಟಿಯಾಗಿ ಎತ್ತಾಗ ಬೀಳಂಗಿಲ್ಲ ಬಿಡೋದ ಅಂತಂದು ಹೇಳಿ. ಅಂದ್ರೆ ನೀನು ಈಗ ಆಗೋ ಮಟ್ಟ ಅದ್ರಾಗ ಇಡ್ತೇನೆ? ಇಲ್ಲ, ಆಗೇ ಬಿಡ್ತದ ಮತ್ತೆ. ಚಲೋ ಆಗ್ತದ. ಇನ್ನು ಕಾಟಕ್ಕೆ ಆಗಿರ್ಬೇಕಾದ್ರೆ ಹಿಂಗೇನಿಲ್ಲ, ನಿಮ್ಮ ಕಾಟಕ್ಕೆ ಆಗಿರ್ಬೋದು. ಅವ ತುಪ್ಪ ನೋಡಿ ಮೆಲ್ಟ್ ಆಗೋದು ತೊಳನ ಆಗಂಗಿಲ್ಲ. ಫ್ರೈ ಮಾಡ್ಕೊಂಡು ಫಸ್ಟ್ ಫ್ರೈ ಮಾಡ್ಕೊಂಡು ತಕೊಳ್ಳೋಣ ನೀವು ಡ್ರೈ ಫ್ರೂಟ್ಸ್. ಇವೆಲ್ಲ ಬೇಕಾ ಮತ್ತೆ ಸ್ವೀಟ್ ಮಾಡಿದ ಅಂತಂದು ಹೇಳಿದ್ರೆ. ಸ್ವೀಟ್ ಅಂದ್ರೆ ಏನು? ಡ್ರೈ ಫ್ರೂಟ್ಸ್ ಅಂದ್ರೆ ಏನು? ಸ್ವೀಟ್ ಅಂದ್ರೆ ಡ್ರೈ ಫ್ರೂಟ್ಸ್ ಒಳಗೆ ನೀನು ಸ್ವೀಟ್ ಮಾಡ್ಬೇಕನ? ಮಸ್ತ್ ಆಕೈತಿ. ಅಂದಾಗ ಸ್ವೀಟ್ ತಿನ್ನಕ್ಕೆ ಮಜಾ ಬರ್ತೈತೆ. ಅದು ಹೌದು ಬಿಟ್ಟು ನೀವು ನೋಡಿ, ನೀನು ಮೋತಿಚೂರ್ ಲಡ್ಡು ಒಳಗೆ ಬರ್ತೈತಿ ಗೋಡಂಬಿ. ಹೌದು. ಮತ್ತೆ ಸ್ವೀಟ್ ಯಾವ್ದಾರ ಇರಲಿ, ಡ್ರೈ ಫ್ರೂಟ್ಸ್ ಇರಬೇಕ. ಅವಾಗನ ಸ್ವೀಟ್ ಅಂತ ಕೈ ಹಿಡ್ಕೊಂತೀರ ಹಂಗೆ ಕಾಡ್ಕೊಂತೀರಲ್ಲ. ಸ್ವಲ್ಪ ಏನು ತುಂಬ ಕೈ ಆಡ್ಕೊಂತ ಇರ್ಬೇಕು ನೋಡಿ. ಕೈ ಆಡ್ಕೊಂತ ಇದ್ರೆ ಡ್ರೈ ಫ್ರೂಟ್ಸ್ ತುಪ್ಪದೊಳಗೆ ಮಸ್ತ್ ಏನಕ್ಕಾವು ಇಲ್ಲ ಫ್ರೈ ಇರ್ಬೇಕು. ಮಸ್ತ್ ಹಾಕೋಬೇಕು. ನೀನು ನಾನು ಬಕ್ರ ಮಾಡಿ ನೀನು ಅದಂತೆ. ನಾನು ಗ್ಯಾಸ್ ಬಂದ್ ಮಾಡಿ ನಾನು ಕೈ ಆಡ್ ಮಾಡ್ತೀನಿ. ನೀನು ಹೆಂಗೆ ಕೈ ಆಡ್ಬೇಕು? ಅದೇ ಬರೀ ಸುಮ್ಮನೆ ಹಿಂಗೆ ಮಾಡ್ತಾವ, ನನಗೆ ಬಕ್ರ ಮಾಡ್ತಾವ ಬರೀ ಆಕಿ. ಫ್ರೈ ಆಗಂದ್ರೆ ಹೆಂಗೆ ಫ್ರೈ ಹಾಕೋ ಕೈ ಆಡ್ಬೇಕು. ನೀವು ಫ್ರೈ ಹಾಕೊಂತ ನೋಡ್ರಿ. ಅವು ಇದ್ದಾಗ ಒಂದು ಇದನ್ನ ಹಾಕಂತ ಲವಂಗ. ಆಮೇಲೆ ಗ್ಯಾಸ್ ಸಣ್ಣ ಇಟ್ಕೋಬೇಕು. ಈಗೇನು ಮಾಡೋಣ ಅಂತ ಹೇಳಿದ್ರೆ, ಇದು ರವೆ, ನೀವು ಸಣ್ಣ ರವೆ ಆದ್ರೆ ತಗೋರಿ, ಆಮೇಲೆ ದೊಡ್ಡ ರವೆ ಆದ್ರೆ ತಗೋರಿ, ಕೇಸರಿ ರವೆ. ಅದನ್ನೇನು ಮಾಡೋಣ ಅಂತ ಹೇಳ್ತೀವಿ, ಇದ್ರ ಜೋಡಿ ನಾವು ಹುರ್ಕೊಂಡ್ಬಿಡನ್ರಿ ಕೆಂಪಾಗ. ನಾನು ಅಂತೀನಿ ದ್ರಾಕ್ಷಿ ತುಪ್ಪದಾಗ ಬಿದ್ದು ಕೊಡ್ಲಿಕ್ಕೈತಲ್ಲ, ಅವು ಶೇಂಗಾ ಉಬ್ದಂಗೆ ಉಬ್ಬಿಡ್ತಿದ್ವು. ನಾ ಅಷ್ಟು ಕೈ ಆಡಕತ್ತೀನಿ, ಇಷ್ಟೊತ್ತಾಗೈತಿ, ಮಟ್ಟ ಯಾಕೆ ಉಬ್ಬಾಗ್ತಿಲ್ಲ ಅಂತೇಳಿ ನಾನು ಕನ್ಫ್ಯೂಸ್ ಇತ್ತು ನನಗೆ. ಅದೇ ನೀ ಯಾವಾಗ ಬಂದು ಲೆಟ್ರ್ ಟಕ್ ಟಕ್ ಮಾಡಿದಲ್ಲ, ಕನ್ಫ್ಯೂಸ್ ಪೂರ. ನಾನು ಅಲ್ಲೋಗಿ ಆಗತ್ತೇನೆ, ಕೈ ಆಡಕ್ಕೆ ಕೊಟ್ಟು ಬಂದೇನೆ. ಹೆಂಗೆ ಕೈ ಆಡ್ದಿರ್ತಾನೆ ನೋಡೋಣ, ಗ್ಯಾಸ್ ಬಂದ್ ಮಾಡಿ ಬಂದಿನ ಅಂತೇಳಿ. ಇಲ್ಲೊಂದು ಸೈಡ್ ನೀರು ಕುದಿಯಕ್ಕೆ ಇಟ್ಟೀನಿ. ಇದು ಯಾಕಂತ ಹೇಳ್ತೀನಿ ಆಮೇಲೆ. ಈಗ ಇದು ಬಂದ್ ಮಾಡೋಣ, ಬಿಸಿಯಾಗ್ಯವು. ಕೆಂಪಾಗ ಹುರ್ಕೊಬೇಕಿದನ್ನ ರವೆ ಸ್ವಲ್ಪ ತುಪ್ಪದಾಗನ, ಅಂದ್ರೆ ನಮ್ದು ಕೇಸರಿ ಬಾತ್ ಮಸ್ತ್ ರೆಡಿ ಆಗ್ತದೆ. ಪ್ರತಿ ಗುರುವಾರ ನಾವು ಸ್ವೀಟ್ ಮಾಡ್ತೇವೆ ಮನೆಯೊಳಗೆ. ಇದು ಮಾಡೋಕ್ಕೆ ಚಾಲು ಮಾಡಿ ಈಗ ನಾವು ಯಾವಾಗ ಹೋಗಿ ಬಂದಿವಲ್ಲ ಅಜ್ಮೀರಿಗೆ ಹೋಗಿ ಬಂದಾಗಿಂತನೂ ಒಂದು ಗುರುವಾರ ಮಿಸ್ ಆಗಿಲ್ಲ. ಪ್ರತಿ ಗುರುವಾರ ನಾವು ಸ್ವೀಟ್ ಮಾಡೇವಿ. ಅಕಸ್ಮಾತ್ ಏನರ ಸುಮ್ಮನಾರು ಊರಿಗೆ ಹೋದ್ವಿ, ಅಲ್ಲಿ ಹೋದ್ವಿ ಅಂತ ಹೇಳಿದ್ರೆ ಅವಾಗಷ್ಟೇ ಮಿಸ್ ಮಾಡಿರ್ತೀವಿ. ಈಗಂತೂ ಮಸ್ತಾಗಿ ಮಾಡಾಕತ್ತೀವಿ. ಬಾಂಬೆ ರವೆ ಅಂದ್ರೆ ತಿಳಿಯೋರಂಗಿಲ್ಲ, ಚಿದ್ದಿಪತ್ತಲ್ಲ ಇದು. ಕೇಸರಿ ರವೆ ಇದೆ, ಕೇಸರಿ ಬಾತ್ ರವೆ ಏನದು? ಕೇಸರಿ ಬಾತ್ ರವೆ, ಕೇಸರಿ ರವೆ ಅಂತ. ಕೇಸರಿ ಬಾತ್ ಅಂದ್ರೆ ಹೆಂಗೆ ಗೊತ್ತಾ ನನಗೆ? ಸ್ವೀಟ ಅದು ಅಂದ್ರೆ ಕೇಸರಿ ಬಾತ್ ಮಾಡಕ್ಕೆ ಫೇಮಸ್ ರವೆ ಇದ್ದಂಗಿದೆ. ಫೇಮಸ್ ರವೆ ಇದ್ದಂಗೆನ ಐತಿ ಇದೆ. ಈಗ ಕೈ ಆಡ್ಸ್ಕೊಂತ ನಾಯಿ ಮಟ ಹೆಂಗೆ ಇಲ್ರಿ, ಒಂಚೂರು ಅದು ಹುರ್ಕೋಬೇಕು. ಅಂದ್ರೆ ಅದು ಘಮ ಘಮ ಅಂತೇಳಿ ವಾಸನೆ ಬರ್ತೈತೆ. ಅದು ವಾಸನೆ ಬಂತು ಅಂತ ಹೇಳಿದ್ರೆ ಹುರ್ಗಂಗದ ಲೆಕ್ಕ. ತಮ್ಮನ್ನ ಸಾನಿಯಾ ಅಂತ ತೊಳಗದಾರೆ. ಹೆಂಗದ ನೋಡಿ, ಹುಡುಗರು ಮನ್ಯಾಗಿದ್ರೆ ಮನೆ ಮಸ್ತ್ ಅನಿಸ್ತೈತಿ, ಗದ್ಲ ಅನಿಸ್ತೈತಿ. ತಮ್ಮನ್ನ ಸಾನಿಯಾ ಅಂತ ತೊಳಗೆ ಹೋದ್ರ ಅಂತ ಹೇಳಿದ್ರೆ ಮನೆ ಫುಲ್ ಸೈಲೆಂಟ್ ಆಗಿಬಿಡ್ತೈತಿ.
ಇರೋದ ಅವ್ರಿಬ್ರು ಗದ್ಲ ಮಾಡೋರು ಇಬ್ರು. ಹ್ಞೂ ಇನ್ನು ಅವ್ರನ್ನ ಬಿಟ್ಟು ನಾವು ಮಾಡ್ಬೇಕಾಗಲ್ಲ ಈಗ. ಹೌದು, ಅಕಸ್ಮಾತ್ ಅವ್ರು ಏನಾರ ಮದುವೆ ಮಾಡ್ಕೊಂಡು ಹೋದ್ರೆ ಹೆಂಗೆ ನಮ್ಮ ಪರಿಸ್ಥಿತಿ? ಅವ್ರಿಗೆ ಮಕ್ಕಳು ಮೊಮ್ಮಕ್ಕಳು ತಗೊಂಡು ಇಲ್ಲಿ ಇಟ್ಕೊಂಡ್ಬಿಡೋದು, ಇಲ್ಲ ತಂದ್ರೆ ಅವ್ರನ್ನ ಇಲ್ಲಿ ಇಟ್ಕೊಂಡ್ಬಿಡೋದು ಸಾನಿಯಾ ತಮ್ಮನಾಗ. ಹಿಂಗೈತೆ ನೋಡ್ರಿಪ್ಪ ನಮ್ದು ಫ್ಯೂಚರ್ ಪ್ಲ್ಯಾನ್. ನೀವು ಹೋಗ್ರವ ಗಂಡು ಮನೆಗೆ, ನಿಮಗೆ ಮಕ್ಕಳಾಗಿದ್ದು ಅಂದ್ರೆ ನಮ್ಮ ಕೈ ಕೊಟ್ಟವ್ರು ನಾವೆಲ್ಲ ಆಡಿಸ್ತೀವಿ ಅಂತಂದು ಹೇಳಿ ಇಟ್ಕೊಂಬಿಡೋದಿಲ್ಲ. ಎಲ್ಲಕ್ಕೆ ದೇವ್ರು ಏನಾರು ಒಂದು ದಾರಿ ತೋರಿಸ್ತಾನೆ. ಹುಟ್ಟಿಸ ನನ್ನ ಮೇಲೆ ಏನು ಹುಲ್ ಬೇರೆ ಮೆಸಂಗಿಲ್ಲ. ಹಂಗೆ ನಮಗೆ ಗಂಡು ಮಕ್ಳು ಇಲ್ಲ ಅಂತಂದೇನು ನಮಗೇನು ಮುಂದೆ ಇದು ಮಾಡಂಗಿಲ್ಲ. ಅವ್ರನ್ನ ಮಕ್ಕಳು ತಗೊಂಬಂದು ಇಟ್ಕೊಂಬಿಡೋದು ಸುಮ್ಮನೆ. ಆದರೂ ಎಲ್ಲೋ ಒಂದು ಕಡೆ ಫೀಲ್ ಆಕೈತಿ, ನಮಗೆ ಒಂದು ಹುಡುಗ ಇರಬೇಕಾಗಿರ್ತದೆ ಅಂತೇಳಿ. ಸಕ್ಕರೆ ಹಾಕೊಂಬಿಡೋಣ. ನಿಮ್ಗೆ ಎಷ್ಟು ಬೇಕು ಅದಕ್ಕೆ ಸಕ್ಕರೆ ಎಷ್ಟು ಇರ್ತೈತಲ್ಲ ಅಷ್ಟ ಹಾಕಿ, ಅಷ್ಟ ಅಂತೇನಿಲ್ಲ. ಸ್ವೀಟ್ ನೀವು ಹೆಚ್ಚಿಗೆ ತಿನ್ನೋದಿದ್ರೆ ಸ್ವಲ್ಪ ಹೆಚ್ಚಿಗೆ ಸ್ವೀಟ್ ಹಾಕೋರಿ, ಕಡಿಮೆ ತಿನ್ನೋರಿದ್ರೆ ಕಡಿಮೆ ಹಾಕೋಬೋದು. ಇನ್ನು ತುಪ್ಪ ಹಾಕಿದ್ವಿ, ಡ್ರೈ ಫ್ರೂಟ್ಸ್ ಫ್ರೈ ಮಾಡಿದ್ವಿ, ರವೆ ಹಾಕಿದ್ವಿ, ಸಕ್ಕರೆ ಹಾಕಿದ್ವಿ, ಇನ್ನು ಮಟ್ಟ ನೀರು ಹಾಕಿಲ್ಲ. ನೀರು ಹಾಕಿಲ್ಲ ನಾನು ಇನ್ನು. ಈಗ ಸಕ್ಕರೆ ಹಾಕಿನಲ್ಲ, ಮಟ್ಟ ಮಿಟ್ಟಕ್ಕಾಗಿ ನೋಡ್ರಿ ನೀರು ಹೆಂಗೆ ಬರ್ತೈತಿ ಈಗ ಅದ್ರಾಗ. ಅದಕ್ಕೆ ನಾನು ನೀರು ಕಾಯ್ಕಿದ್ದೀನಿ, ಬೇಕಾದ ಸ್ವಲ್ಪ ನೀರು ಅಂತ ಹೇಳಿ. ಒಂದೊಂದು ಹೋಟೆಲ್ನಾಗ ಇದ್ರದ್ದು ಮಾಡ್ತಾರೆ, ಎದ್ರದ್ದು ಬಾಂಬೆ ಹೋಗುತ್ತೆ. ಬಾಂಬೆ ರವೆ ಅಂದ್ರೆ ತಳ್ಳಿಗಿರತ್ತದಲ್ಲ ಅದು. ಅದು ಇದು ಮಾಡ್ತೀನಿ ನಾನು, ಉಪ್ಪಿಟ್ಟು ಮಾಡ್ತೀನಿ ಅದು. ಅದು ತಿಳುಬಾರ್ದೈತಿ, ಈ ರವೆ ಸ್ವಲ್ಪ ದಿಪ್ ಐತಿ. ಈಗೇನು ಪರ್ಫೆಕ್ಟ್ಲಿ ಫ್ರೈ ಆಯ್ತು. ಸಕ್ಕರೆ ಹಾಕ್ಯಂಡು ಫ್ರೈ ಮಾಡ್ತೀವಿ. ಈಗ ಇನ್ನೇನು ಈ ಕಡೆ ಬಿಸಿನೀರು ಇಟ್ಟಿದ್ವಲ್ಲ ಅದನ್ನು ಹಾಕೋಣ. ಇದಕ್ಕೆ ಬಿಸಿನೀರು ಆಗ್ಬೇಕಣ್ಣ ಅಂದರೆ ಇದನ್ನು ಆಗಂಗಿಲ್ಲ, ಕಚ್ಚ ಚೆನ್ನಾಗಿಲ್ಲ. ತಣ್ಣೀರು ಹಾಕಿದ್ವಿ ಅಂತ ಹೇಳಿದ್ರೆ ಎಲ್ಲೆಲ್ಲ ಬಿಸಿನೀರು ಹಾಕಿದ್ರೆ. ತಣ್ಣೀರು ಹಾಕಿದ್ವಿ ಅಂತ ಹೇಳಿದ್ರೆ ಬಿಸಿನೀರು ಹಾಕಿದ್ರೆ ಬಿಸಿನೀರು ಹಾಕಿರ್ತಾರೆ ಕಚ್ ಕಚ್ ಅನ್ನಂಗಿಲ್ಲ. ತಣ್ಣೀರು ಹಾಕಿದ್ರೆ ಅಂತೇಳಿ ಕಚ್ ಕಚ್ ಅಂತರ್ತದೆ. ಅದಕ್ಕೆ ಒಂಚೂರು ಕುದಿಬೇಕಲ್ಲ, ಅದು ಬಿಸಿನೀರು ಹಾಕೋಬೇಕು. ಅದಕ್ಕೆ ಇದಕ್ಕೆ ನೀವು ಹಾಲು ಹಾಕ್ಬೇಕಣ್ಣ. ಹಾಲಿಲ್ಲ, ಇದಕ್ಕೊಂದು ಸ್ವಲ್ಪ ಕಲರ್ ಹಾಕ್ಬೇಕು. ಅದಕ್ಕೆ ಈಗ ಹಿಂಗೆ ಅಂತಂದ್ರೆ ಕೇಸರಿ ಭಾತ್ ಥರ ಕಾಣಂಗಿಲ್ಲ, ಅದು ಒಂದು ಈಟ್ ಕಲರ್ ಹಾಕ್ತೇನೆ. ಕುದಿಯಾಕತ್ ನೋಡ್ರಿ ಇದು. ಗ್ಯಾಸ್ನಾಗ ಏನು ಅಡುಗೆ ಮಾಡೋದು ಲೇಟ್ ಆಗಂಗಿಲ್ಲ. ಫಸ್ಟ್ ಇತ್ತು ಅದು ಕಟ್ಟಿಗೆ ತಂಬ ಒಲಿ ಹಚ್ಚೆ. ಫಸ್ಟ್ ಹೆಂಗೆ ಗೊತ್ತೇನೆ, ಒಲಿ ಹಚ್ಚಾಕಬೇಕು ಒಂದು ತಾಸು ಮಟ. ಪೇಪರ್ ಗೀಪರ್ ಇಟ್ಟು ಚುಮ್ನೆಣ್ಣೆ ಹಚ್ಚಿ ಚುಮ್ನೆಣ್ಣೆ ಹಾಕಿ ಒಲಿ ಹಚ್ಬೇಕಂತ ಹೇಳಿದ್ರೆ ಅಷ್ಟು ಟೈಮ್ ಆಕೈತೆ. ಈಗ ಎಲ್ಲ ಮನ್ಯಾಗ ಗ್ಯಾಸ್ ಇದೆ, ಪ್ರತಿ ಮನ್ಯಾಗ ಗ್ಯಾಸ್. ಈಗೆಲ್ಲ ಭಾಳ ಇದಾಗ್ಬಿಟ್ಟೆ. ಫಾಸ್ಟ್ ಐತಿ ಈಗ. ನಾವು ಅಡುಗೆ ಗ್ಯಾಸ್ ಮ್ಯಾಗ ಮಾಡೋದಕ್ಕೆ ಒಲಿ ಮ್ಯಾಗ ಮಾಡೋದಕ್ಕೆ ಅಷ್ಟು ಫರಕ್ ಐತೆ. ಆದರೂ ಟೇಸ್ಟ್ ಅನ್ಬೇಕು ಒಲಿ ಮ್ಯಾಗ, ಫಾಸ್ಟ್ ಅನ್ಬೇಕು ಗ್ಯಾಸ್ ಮ್ಯಾಗ. ನೋಡ್ರಿ ಇಷ್ಟ ಕಲರ್ ಹಾಕ್ಬಿಟ್ಟು ಜಸ್ಟ್ ರೆಡ್ ಆದ್ರೆ ಸಾಕು. ಬರೀ ಅದು ಏನಂತ ಬರೀ ರೆಡ್ ಆಗ್ಬೇಕಂತೇನಿಲ್ಲ. ಅದನ್ನ ನಾವು ಕಲರ್ ಹಾಕಲಿಲ್ಲ ಅಂದ್ರೆ ಹೆಂಗಾಕತ್ತೆ, ಹಲ್ವಾ ಆಕತ್ತವ. ಮತ್ತೆ ನಾವು ಹಿರಿಯರ ಹಬ್ಬ ಮಾಡ್ತೀವಲ್ಲ ಹಂಗಾಕತ್ತದ. ಸ್ವಲ್ಪ ಕಲರ್ ಹಾಕಿದ ಅಂತ ಹೇಳಿದ್ರೆ ಕೇಸರಿ ಭಾತ್ ಕಲರ್ ಬರ್ತದೆ. ಇಂಥ ಸ್ವೀಟ್ ಅದಾವಲ್ಲ ಸ್ವಲ್ಪ ಇವನ್ನ ತಿಳುನು ಮಾಡ್ಬೇಕು. ಹೌದು, ಹೆಂಗೆ ಆಡ್ಕೊಂತ ಬರ್ತೈತಲ್ಲ ಅದು ಹಂಗೆ ದೀಪ ಆಗ್ಬಿಡ್ತೈತಿ. ಹೌದು. ಹಾಗಾಗಿ ಮಾಡೋ ಕೈಲಿ ಸ್ವಲ್ಪ ತಿಳುವು ಮಾಡಬೇಕು, ಅಂದ್ರೆ ಚಮಚಲಿ ತಿನ್ನಕ್ಕೆ ಮಜಾ ಬರ್ತೈತಿ. ನಾವೀಗ ಅಜ್ಮೀರ್ಗೆ ಹೋಗಿ ಬಂದು 9 ತಿಂಗಳು ಆಗೋದಿಲ್ಲ. ಇದು ಯಾವುದು ಮಾರ್ಚ್ ಏಪ್ರಿಲ್ ಒಂದು ಅಡ್ಡದಂದ್ರೆ ಮೇ 16ನೇ ತಾರೀಕಿಗೆ ಹೋಗಿದ್ದೀವಿ ನಾವು. ಮೇ 16ಕ್ಕೆ 1 ವರ್ಷ ಆಕತ್ ನೋಡ್ರಿ. ಮೇ 16ಕ್ಕೆ 1 ವರ್ಷ ಆಕೈತೇನೆ. ಇನ್ನು ಮೊನ್ನೆ 2 ತಿಂಗಳಾಯ್ತು 3 ತಿಂಗಳಾಯ್ತು ಹೋಗಿ ಬಂದ ನನಗೈತಿ. ಹೌದು, ಇಲ್ಲ ಇನ್ನು 2 ತಿಂಗಳು ಹೋದ ಅಂದ್ರೆ 1 ವರ್ಷ ಆಗ್ತದೆ ನೋಡಿ. ಏನೋ ವಾರ ತಿಂಗಳು ಹೋಗಿದ್ದೀಗ ಗೊತ್ತಾಗಂಗಿಲ್ಲ. 15ನೇ ತಾರೀಕು ಬಂತಂತ ಹೇಳಿದ್ರೆ ಬಾಡಿಗೆಯನ್ನು ತುಂಬಬೇಕು. ಗುರುವಾರ ಬಂತಂತ ಹೇಳಿದ್ರೆ 10 ತಾರೀಕು. ಹಾಂ, ಗುರುವಾರ ಬಂತಂತ ಹೇಳಿದ್ರೆ ಮಾರ್ಕೆಟ್ ಹೆಂಗೆ ಮಾಡ್ಬೇಕು, ತಿಂಗಳು ಬಂತಂದ್ರೆ ರೇಷನ್ ಹೆಂಗೆ ತರಬೇಕು, ಆಮೇಲೆ ತಿಂಗಳು ಬಂತಂದ್ರೆ ಏನ ಸಂಗಿಗೆ ರೊಕ್ಕ ಹೆಂಗೆ ತುಂಬಬೇಕು, ಬೆಳಕಾತಂತ ಹೇಳಿದ್ರೆ ಚಾಕ್ ಹಾಲು ಹೆಂಗೆ ತರಬೇಕು, ಮಕ್ಕಳಿಗೆ ಬಿಸ್ಕಿಟ್ ಹೆಂಗೆ ತರ್ಬೇಕು. ಇದೆಲ್ಲ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಅಂದ್ರೆ ಇದಕ್ಕೆ ಅಂತಾರೆ. ಏನೋ ಎಲ್ಲರಿಗೂ ಒಂದೊಂದು ಚಿಂತಿಲ್ಲದ ಮನುಷ್ಯ ಇಲ್ಲ. ಡಬ್ಬಿಗೆ ಶಿಫ್ಟಿಂಗ್ ಇಷ್ಟು ಹಾಕೊಂಡು ಇಟ್ಕೊಂಡ್ಬಿಡೋದು. ಹಗಲೆಲ್ಲ ದೊಡ್ಡ ಬಕೆಟ್ ತೆಗೆದು ಹಾಕೋಬೇಕಾಯ್ತು ನಾ ಏನಾರ ರೆಸಿಪಿ ಮಾಡೋದು. ಸ್ವೀಟ್ ಮಾಡೋದು ಏನು ಸುಲಭ ಬಿಡು.
ಈಗ ನೀವು ಮಾಡಕತ್ತಿ ಈಗ ಅರ್ಧ ತಾಸು ಮ್ಯಾಗ ಆತ. ಮತ್ತು ಕುದಿಬೇಕು ಬ್ಯಾಡ್ರಿ ಅದು. ಹೌದು ಅವೆಲ್ಲ ಫ್ರೈ ಆಗ್ಬೇಕು, ಕುದಿಬೇಕು. ಇದು ರವೆ ಇಲ್ಲ ತಂದ್ರೆ ಕುದಿಲಿ ಕಚ್ಚ ಕಚ್ಚ ಅಂತ ತಿನ್ನೋ ಮುಂದೆ. ಇದೆಷ್ಟು ಮಸ್ತ್ ಸ್ವೀಟ್. ಇದನ್ನ ಕೈಯಾಗ ಇದು ಏಲಕ್ಕಿದು ಪುಡಿ. ಇದನ್ನ ಫಸ್ಟ್ ಹಾಕ್ಬೇಕಾಗಿತ್ತು ಏನು ಇಲ್ಲ ಲಾಸ್ಟಿಗೆ ಹಾಕ್ಬೇಕು? ಲಾಸ್ಟಿಗೆ ಹಾಕೇನೈತೆ, ಫಸ್ಟ್ ಹಾಕೇನು ನಡೀತೈತಿ. ನೆನಪು ಯಾವಾಗ ಅವಾಗ ಹಾಕೋದ್ರೆ ನಡೀತೈತಿ. ಹಂಗೆ ತಿನ್ಕೊಂತ ಹಾಕಿದ್ರೆ ನಡಿತೈತಿ. ಬಾ ಬಂದ್ಮೇಲೆ ಹಾಕಿಲ್ಲ ಅಂತ ಹೇಳಿದ್ರೆ ಮ್ಯಾಲೆ ಒಂದು ಏಲಕ್ಕಿ ತಿಂದ್ರೆ ನಡೀತೈತಿ. ಹಂಗಂತೇನು ಹಂಗೆ ಹೇಳ್ಬಾರ್ದಪ್ಪ. ನಾನು ನಮ್ಮ ಮನೆಯವ್ರು ಮಸ್ಕೇರಿ ಮಾಡಕತ್ತೀನಿ. ಈ ಥರ ಏನು ಹಾಕಿದ್ನಲ್ರಿ ನೀನು, ನಾನು ಹಂಗೆ ಹಾಕೊಂಡ್ರೆ ನಡೀತೈತ್ರಿ. ಅಂದ್ರೆ ಸ್ವಲ್ಪ ಏಲಕ್ಕಿದ ಫ್ಲೇವರ್ ಇರ್ಬೇಕ್ರಿ. ಏನಾದರೂ ಸ್ವೀಟ್ ಮಾಡಿದ್ವಿ ಅಂತಂದು ಹೇಳಿದ್ರೆ ಅದರ ಫ್ಲೇವರ್ ಇತ್ತು ಅಂತ ಹೇಳಿದ್ರೆ ಸ್ವೀಟ್ ಅನ್ನೋದು. ಆಲ್ ರೈಟ್, ಫೈನಲಿ ಸ್ವೀಟ್ ಮಾಡೋದು ರೆಡಿ ಫಿನಿಶ್ ಆಗ್ತಲ್ಲ. ರೆಡಿ ತಂತ ನೋಡಿ ಫಿನಿಶ್ ಆಗುತ್ತೆ. ಹಿಂಗೆ ಬಟ್ಲಕ್ಕೆ ತೆಗೆದೆ ಎಲ್ಲಕ್ಕಿಂತ ಫಸ್ಟ್ ಫಾತ್ಯಾನ್ ಕೊಡ್ಸೋದು. ಆಮ್ಯಾಗೆ ನಾವು ಸ್ವಲ್ಪ ಟೇಸ್ಟ್ ಮಾಡೋದು. ಫಾತ್ಯಾನ್ ಏನೋ ಕೊಡಿಸ್ತಾನೆ, ಸಣ್ಣ ಬರ್ಬಿಟ್ಟು ವೇಟ್ ಮಾಡೋಣ. ತಮ್ಮನ ಎಲ್ಲಿ ಹೋಗಿದ್ದಿ? ಪಾಪ ಮಸ್ತ್ ಐತಿ. ಪಾಪ ನೋಡಿದ್ದಿ? ವಿಡಿಯೋ ಕಾಲ್ ಮಾಡಿದ್ರಿ ಪಾಪ. ಹಾಂ ಮಸ್ತ್ ಐತಿ. ಪಾಪ ಮಕ್ಕೊಂಡೈತಿ. ಚಲೋ ಐತಿ. ಸಪ್ಯಾನ್ ಹಂಗೆ ಇರ್ಬೇಕು, ಅದು ಕೆಂಪಿಗೆ. ಅಲ್ಲ ಶರೀಫ್ ಬೈಜಾನ್ ಹಂಗಿರ್ಬೋದು. ಸಪ್ಯಾನ್ ಹಂಗಿದ್ರು ಸುಮ್ಮನೆ ಅದು ಕೂಸ್ ಐತಲ್ಲ ಹಂಗೆ ಬಣ್ಣ ಗುಲಾಬಿ ನೋಡೆ. ಸಪ್ಯಾನ ಹಂಗೆ ಕೆಂಪುಗೆ ನಮ್ಮ ಮನ್ಯಾಗ ಸ್ವೀಟ್ ಅನ್ಬೇಕು, ಮಸ್ತ್ ಅನ್ಬೇಕು, ನೋಡಕ್ಕೆ ಗಿಡಕ್ಕೆ ಅದು ನಮ್ಮ ಸಪ್ಯಾನ ಸುಮ್ಮನೆ. ಈಗ ಬರ್ತಾ ಐತಲ್ಲ ಸ್ವಲ್ಪ ಇದು ಆಗಿದ್ಲಕ್ಕಿ, ಇಲ್ಲಾಂದ್ರೆ ನೋಡಕ್ಕೆ ಭಾರಿ ಖತರ್ನಾಕ್ ಆಕಿ. ಹೌದು.